ಬಾ ಇಲ್ಲ ಅಣ್ಣ ಬನ್ನಿ, ಮನೆ ಅಲ್ಲಿ ಬಿಡ್ತೀನಿ ಬನ್ನಿ ಒಳಗಡೆ. ಬಾ ಬರಬೇಕು. ಓ ಬೈಂತಿಲ್ಲಿ ಓ ಬೈಂತಿ. ಅಣ್ಣ ಹಳ್ಳಿಕ ರಸಗಳು ಓರಿಗಳು ಎಲ್ಲ ಕಟ್ಟಿದ್ದೀರಾ? ಹೌದು ಸರ್, ತಮ್ಮ ಒಂದು ಅನುಭವ ಮತ್ತು ಇದ್ರ ಮೇಲಿರೋ ಪ್ರೀತಿ. ನಮ್ಮ ತಾತ ಮುತ್ತಾತ ಕಾಲದಿಂದ ಇದೆ. ನಾವು ಈಗ ಕಟ್ತಾ ಇದ್ವಿ. ಏನೋ ಇದು ಮಾಡಬೇಕಂತ ಹಳ್ಳಿಕಾರ ಉಳಿಸ್ಬೇಕು ಅಂತ ಮಾಡ್ತಾ ಇದ್ವಿ. ಸರ್, ಒಂದು ಎರಡು ಕಟ್ಕೊಂಡೋದಾದ್ರೆ ಪ್ರೀತಿ ಅಂತ ಹೇಳ್ಬೋದು. ಹೌದು. ನೀವಂದ್ರೆ ಹಸುಗಳಿಂದ ಹಿಡಿದು ಕರುಗಳಿಂದ ಹಿಡಿದು ಎತ್ತುಗಳು ಬೀಜದವ್ರು ಎಲ್ಲ ಕಟ್ಟಿದ್ದೀರಾ? ಈಗ ನಮ್ಮ ಹುಡುಗರು ಇಬ್ಬರು ಇದ್ದಾರೆ, ಕ್ಲೀನಾಗಿ ನೋಡ್ಕೊಂತಾರೆ, ಆಳುಗಳಿರ್ತಾರೆ ನೋಡ್ಕೊಂತಾರೆ. ಅದರಿಂದ ಮಾಡ್ತಾ ಇದ್ವಿ ನಾವು ಒಂದು ಇದು. ಸರ್, ಇಷ್ಟು ವರ್ಷ ಮಾಡ್ಕೊಂಬಂದಿದ್ದು ತಮ್ಮ ಅನುಭವ ಸರ್, ಏನನ್ನಿಸ್ತು? ಏನು ಖುಷಿ ಆಯಿತು. ಎಲ್ಲ ಕೆಲವು ಕಡೆ ಇದಕ್ಕೋಗಿ ಜಿಕೆ ಹೋಗಿದ್ರೆ ಪ್ರೈಸ್ ತಗೊಂಡ್ರೆ, ಪ್ರಶಸ್ತಿ ಕೊಟ್ಟವ್ರೆ. ಆ ಜನಗಳು ಗುರುತಿಸ್ತಾರೆ. ಹೌದು. ಆಮೇಲೆ ಕೃಷ್ಣಣ್ಣನ ಇನ್ನೊಂದೇನಂದ್ರೆ, ಅರ್ಧ ರಾತ್ರಿಗೆ ಎಲ್ಲಾದ್ರೂ ಒಂದು ಒಳ್ಳೆ ಕರ ಆಯ್ತಂದ್ರೆ ಅವಾಗಲೇ ಬೇಕು ಅಂತಾರೆ. ಆ ದುಡ್ಡದ ಮುಖ ನೋಡಲ್ಲ. ಒಳ್ಳೆ ಪದಾರ್ಥ ಮನೆ ತಗೊಂಡು ಜನ ಬಂದು ಖುಷಿ ಪಡಬೇಕು. ಈಗ ನೀವೇ ನೋಡ್ತೀರಾ, ಇಷ್ಟೈತೆ ಒಂದ್ ದಿವಸಾನು ಅದು ಹಿಂಗಾಗ್ಬಿಟ್ಟದೆ ಹಂಗಾಗ್ಬಿಟ್ಟದೆ. ಜನ ಕೆಲವರು ನಮ್ಮ ದನ ಸಾಕೋರು ಚೆನ್ನಾಗಿಲ್ಲ, ಜನ ಚೆನ್ನಾಗಿಲ್ಲ ಅಂತ ಮಾರ್ಬಿಡು, ಅದು ಒಳ್ಳೆ ತರನ ಹೆಸರಾಗೋದಂತಾರೆ. ಅವ್ರು ಹಂಗಲ್ಲ. ಅದು ಚೆನ್ನಾಗೈತೋ ಇಲ್ವೋ ಅವ್ರಿಗೆ ಇಷ್ಟ ಬಂದ್ಮೇಲೆ ಅದು ಮನೆಗೆ ಇರಬೇಕು. ಆ ದುಡ್ಡು ಗೊತ್ತದೋ ಹೋಯ್ತದೋ ಸೆಕೆಂಡ್ರಿ ಅವ್ರದ್ದು. ಆಮೇಲೆ ಅವ್ರ ಮಕ್ಕಳು ಅಷ್ಟೇ, ಯಾವಾದ್ರು ಇಷ್ಟಪಟ್ಟು ಅಂತ ಹೇಳ್ಬಿಟ್ರೆ ಅವರು ಎಲ್ಲ ಫ್ರೆಂಡ್ಸ್ ಸರ್ಕಲ್ ಒಂದು ಟೀಮ್ ಐತಿ ಇವ್ರದ್ದು. ಎಲ್ಲಾರು ಮನೆಗೆ ಒಂದೊಂದ್ ಜೊತೆ ಎತ್ತವೆ. ಒಳ್ಳೆ ಟೀಮ್, ಎಲ್ಲಾರು ಜೊತೆಲೆ ಹೋಗಿ ಜೊತೆಲೆ ತಗೊಂತಾರೆ. ಮಾರೋ ಟೈಮಲ್ಲಿ ಎಲ್ಲರಿಗೂ ಒಂದು ಡಿಸ್ಕಷನ್ ಮಾಡ್ಬಿಟ್ಟು ಮಾರ್ತಾರೆ. ಯಾರು ಅಷ್ಟೇ ತಗೊಂಡು ನಾಳೆ ಮಾರಂಗಿಲ್ಲ. ಒಂದು ವರ್ಷ ಆದ್ರೂ ಹುಲ್ಲು ಹಾಕ್ಲೇಬೇಕು ಅವರು. 2 ವರ್ಷ ಇರಲಿ ಹುಲ್ಲು ಹಾಕ್ತಾರೆ. ಅದ್ರ ಕಡೆ ಲಾಭ ಮಾಡಬೇಕು. ಇಷ್ಟು ದಿವಸ ಸಾಕಿದ್ದೀನಿ, ಜಾತ್ರೆ ಐತೆ, ತಿಂಡಿ ಕಮ್ಮಿ ಮಾಡಬೇಕು, ಅದಕ್ಕೆ ಯಾರಿಗೂ ಮೈಂಡ್ ಸೆಟ್ ಇಲ್ಲ ಅಂತ ಟೀಮ್ ಅವ್ರದ್ದು. ಒಳ್ಳೆ ಟೀಮ್ ಐತೆ. ನಾಟಿ ದನ ಸಾಕೋದು ಇಷ್ಟ ಆಯ್ತದೆ. ಅವು ನೀವು ನೋಡ್ದಂಗೆ ಸುಮಾರು ತಿರುಗಿದೀವಿ. ಕೆಲವು ಟೈಮಲ್ಲಿ ಜಾತ್ರೆಯಲ್ಲಿ ಹೆಂಗೋ ಸಾಕ್ತಾರೆ, ಆಮೇಲೆ ಹೆಂಗೋ ಸಾಕ್ತಿರ್ತಾರೆ. ಆಮೇಲೆ 1 ವರ್ಷ ಸಾಕ್ಬಿಟ್ರೆ ಮಾರಿಲ್ಲ ಅಂತ ಭಯ ಬಿದ್ಬಿಡ್ತಾರೆ. ಮೊದ್ಲು ಮಾರ್ಬಿಡ್ಬೇಕಪ್ಪ ಬೇಡ ಅಂತ. ಇಲ್ಲಿ ಇವ್ರೊಂದು ಟೀಮ್ ಐತೆ, ಯಾರು ಭಯ ಬಿಡಲ್ಲ. 5 ವರ್ಷ ಇರ್ಲಿ ಬಿದ್ದಿರ್ಲಿ ಅಂತಾರೆ. ಅದೊಂಚೂರು ಕಾಲ್ ಕೂತ್ಕೊಂಡ್ರೆ ನಮ್ಗೇನು ಅದ್ರ ಸುದ ತಿನ್ಲಿ ಅಂತಾರೆ. ಅದೊಂದು ಖುಷಿ ಇವ್ರದೆಲ್ಲ. ತುಂಬಾ ಒಗ್ಗಟ್ಟಿಂದ ಇದ್ದಾರೆ. ಒಗ್ಗಟ್ಟು, ಭಾರಿ ಒಗ್ಗಟ್ಟು. ಬೇರೆ ಕಡೆ ಹಂಗೆ ಅವ್ರದ್ದು ಹೆಂಗೆ ಇವ್ರ ಹಿಂಗೆ ಹಂಗಿಲ್ಲ. ಅವ್ರ ಎತ್ತು ಇವ್ರದೇ, ಇವ್ರ ಎತ್ತು ಅವ್ರದೇ, ಆ ತರ ಟೀಮ್ ಇವ್ರದ್ದು. ಕೆಂಗಲಲ್ಲಿ ಎಲ್ಲಾರ್ಗು ಹೆಣ್ಣು ಕರ ಇದು ಲೋಕೇಶ್ ಅವರು ಯೂಟ್ಯೂಬ್ ಮಾಡ್ತಾರಲ್ಲ, ಅವ್ರಿಗೆ ಬೆಳ್ಳಿ ಪ್ರೈಸ್ ಕೊಟ್ರಲ್ಲ, ಇವರೇ ಕೊಟ್ಟಿದ್ದು. ಜಾಸ್ತಿ ಎಲೆಕ್ಟ್ರಿಕ್ ಬರಲ್ಲ ಇವರು. ಹಳ್ಳಿಕಾರ್ ಬಾರಿ ಸಹಾಯ ಮಾಡ್ತಾರೆ, ಕೈಲಾದಷ್ಟು ಮಾಡ್ತಾರೆ. ಯಾರಾದ್ರೂ ಬಂದು ಕೇಳಿದ್ರು ಅವ್ರ ಕೈಲಾದಷ್ಟು ಮಿತಿ ನೀರು ಮಾಡ್ತಾರೆ. ಲೋಕೇಶ್ ಅವರು ಬಂದು ಕೊಮ್ಮಣಕ್ ಬಂದ್ಬಿಟ್ಟು ಪ್ರೈಸ್ ಕೊಡೋದಂದ್ರು 2 ಮಾತಿಗೆ ಮಾಡ್ಕೊಟ್ರು. ಬೆಳ್ಳಿದು ಪ್ರೈಸ್ ಮಾಡ್ಕೊಟ್ರು. 5 ಪ್ರೈಸ್ ಅಲ್ವಣ? ಇಲ್ಲ, 10 ಪ್ರೈಸ್ ಬೆಳ್ಳಿ ಪ್ರೈಸ್. ಹೊಸಕರಿಗೆ 4.5 ಲಕ್ಷ ಬಟ್ಲೇನ ಕೊಟ್ರಲ್ಲ, ಇವ್ರ ಕಡೆಯಿಂದಾನೆ ಕೊಟ್ಟಿದ್ದು. ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು ನಮ್ಮ ಕಡೆಯಿಂದ. ಯಾರು ಮಾಡಲ್ಲ, ಮುಂದೆ ಬರಲ್ಲ. ನೀವು ಗೊತ್ತಿಲ್ಲದಿರೋ ಕಾಣದ ಕೈಗಳ ತರ ಹಿಂದೆಯಿಂದ ಸಹಾಯ ಮಾಡಿದ್ದೀರಾ. ಕೆಲವ್ರು ಏನೋ ಒಂದು ಮಾಡ್ಬಿಟ್ಟು ಪ್ರಚಾರ ಮಾಡ್ತಾರೆ. ನಮ್ಗೆ ಇಷ್ಟ ಇಲ್ಲ. ಏನೋ ಕೇಳಿದ್ದು ಅವ್ರು ಬಿಲ್ಡಪ್ ಮೇಲೆ ಇರ್ಸಕ್ಕಂತ ಮಾಡಿರೋದೇ ಹೇಳಿರೋದು ಸರ್. ಯಾರು ಬಂದು ನೋಡ್ಕೊಂಡ್ರು ಹಂಗೆ ಇರ್ಬೇಕು ಹೇಳಿಲ್ವಾ? ಅಲ್ಲಿ ಬಂದು ಪ್ರೈಸ್ ಕೊಟ್ಬಿಟ್ಟು ಬಂದ್ರಿ. ಇವಾಗ ನೀವ್ ನೋಡ್ದಂಗೆ ನಿಮ್ ಲೋಕಲ್ ಅದು ನಿಮ್ಗೆ ಗೊತ್ತಿತ್ತಾ? ಗೊತ್ತಿರಲಿಲ್ಲ. ಹೇಳ್ಕೊಂತಿರ್ತಾರೆ. ಅವ್ರಿಗೆ ಏನಿಲ್ಲ, ಮಾಡ್ಬೇಕು ಅಷ್ಟೇ. ಹೇಳ್ಕೊಂಡ್ ತಿರ್ಗೋದು, ಬಿಲ್ಡಪ್ ತಗೊಳ್ಳೋದು ಆತರ ಏನಿಲ್ಲ. ಓಪನ್ ಆಗಿ ಹೇಳ್ತೀನಿ ನೋಡಿ. ತುಂಬಾ ಇದ್ ಮಾಡ್ತಾರೆ. ಜಾತ್ರೆ ಬಂದ್ರೆ ದೊಡ್ಡ ಜೊತೆ ಕಟ್ತಾರಲ್ಲ ಸಪ್ಲಮಲ್ಲಿ, ಒಂದ್ ದಿವಸಕ್ಕೂ ವಿಡಿಯೋ ಮಾಡಕ್ ಆಸೆ ಇಲ್ಲ ಅವ್ರಿಗೆ. ಇದು ಮಾಡಕ್ ಆಸೆ ಇಲ್ಲ. ಅಷ್ಟು ದೊಡ್ಡ ಜಾತ್ರೆ ಮಾಡಿದ್ರು ಯಾರ್ಯಾರೋ ಅದ್ ಜೊತೆ ಕಟ್ಬಿಟ್ರೆ ಹೆಂಗೋ ವಿಡಿಯೋ ಮಾಡ್ತಾರೆ. ಯಾರಿಗೂ ಟಾರ್ಗೆಟ್ ಮಾಡ್ತಿಲ್ಲ, ಹೇಳ್ತೀರ. ನಾವು ವಾರ ಬುದ್ಧಿ ನಾವು ಊಟ ಕೊಡ್ತೀವಿ, ಬೆಳಗ್ಗೆ ಸಾಯಂಕಾಲ ಟಿಫನ್ನು ಜಾತ್ರೆಯಲ್ಲಿ. ಜನಗಳಿಗೆ ಅನ್ನದಾನ. ಎತ್ತುಗಳ ಮೆರವಣಿಗೆ ದಿವಸ ಬಿರಿಯಾನಿ ಮಾಡಿಸಿ ಇದು ಮಾಡೋದು. ಜಾಸ್ತಿ ಎಲೆಕ್ಟ್ರಿಕ್ ಬರಲ್ಲ. ಆಮೇಲೆ ಇನ್ನೊಬ್ರಿಗೆ ಬೀಳ್ಸಿ ಇವ್ರಿಗೆ ಮೇಲೆ ಹತ್ತಿಸ್ಬೇಕನ್ನೋದೇನಿಲ್ಲ. ಇವ್ರು ಮಾಡಿರೋದು ಹೇಳಿದೀನಿ ಅಷ್ಟೇ, ಬೇರೆ ಏನಿಲ್ಲ. ನಮ್ಗೆ ಗೊತ್ತಿರಲ್ಲ ಆಕ್ಚುಲಿ ಈ ಕಡೆಯಿಂದ ಪ್ರೈಸ್ ಬಂದಿದ್ದು ಅಂತ. ಇವರು ಅಣ್ಣಾರು ಕೊಡ್ಸಿದ್ರು. ಲೋಕಲ್ ಎಲ್ಲ ಪರಿಚಯವ್ರೆ. ಅವ್ರು ಹೇಳ್ಕೊಂಡು ತಿರ್ಗಲ್ಲ. ಅವ್ರಿಗೆ ಹೇಳಕ್ಕೂ ಆಸೆ ಇಲ್ಲ. ಏನೋ ನಾವ್ ಹೇಳ್ಬಿಟ್ವಿ, ಏನೋ ಮಾಡಿರೋದು. ತುಂಬಾ ಖುಷಿ ಆಗುತ್ತೆ ಅಣ್ಣ. ನೀವು ಹಸುಗಳನ್ನ ಕರುಗಳನ್ನ ಎತ್ತುಗಳನ್ನ ಮಾಡ್ತಿರೋದು ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಹಳ್ಳಿಕರ್ತಳಿ ಬೆಳೀಲಿ. ಮುಂದೆ ಇವಾಗ 20 ಇರೋದು, ಮುಂದೆ 200 ನೋಡಿ. ಎಲ್ಲ ಗರ್ಭ ಆಗಿದೆ. ಆರಸನು
ಒಂದು ಈಗ ಕರ ಆಗ್ತಾ ಇದೆ, ಹಾಂ ಹಾಂ ಅದರಲ್ಲೇ ದೊಡ್ಡದಾಗ್ತದೆ. ಹೌದು 20 ಇರೋದು ಮುಂದೆ 200 ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಜೈ ಹಳ್ಳಿಕಾರ ಅಂತ ಅಲ್ವ? ಜೈ ಹಳ್ಳಿಕಾರ. ಇದು ನಮ್ಮ ಮನೆ ಕರ, ಮನೆ ಹಸಲು ಹುಟ್ಟಿರೋದು. ಹಾಂ. 3 ವರ್ಷ ಆಗಿದೆ. ಬರ್ತಡೇ ಮಾಡ್ತಿರೋ ವರ್ಷನೂ. ಹಾಂ ಹಾಂ ಇವಾಗ ಒಂದು 7-8 ಕರ ಹುಟ್ಟಿದೆ. ಹಾಂ ಹಾಂ ಎಲ್ಲ ಗಂಡು ಕರನೇ ಹುಟ್ಟಿರೋದು, ಒಂದೇ ಹೆಣ್ಣು ಕರ ಹುಟ್ಟಿರೋದು. ಹಾಂ 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 ಇವಾಗ ನಮ್ಮ ಮನೇಲಿ ಇನ್ನೇನು ಇವತ್ತು ನಾಳೆ ಹುಟ್ಬೋದು. ಹಾಂ ಹಾಂ ಒಂದು ಬಿಟ್ಟಿದ್ರಿ. ಇವಾಗೆಲ್ಲ ನಮ್ಮ ಮನೆ ಹಸುಗ್ ಬಿಟ್ಟಿನೆಲ್ಲದಕ್ಕೂ ಇದೇ ಬಿಟ್ಟಿರೋದು. ಹಾಂ ಹಾಂ ಅಂದರೆ ಹೊರಗಡೆಯವರು ಕೆಲಸ ಬಂದ್ರು ಬಿಡ್ತೀರಾ? ಹಾಂ, ಹೊರಗಡೆಯವ್ರಿಗೆ ಒಂದು 100 ಹಸು ಗಂಟೆ ಬಿಟ್ಟಿದ್ವಿ. ಹೌದಾ? ಚಾರ್ಜ್ ಏನು ಮಾಡ್ತಾ ಇದ್ದೀರಾ? 4,000 ರೂಪಾಯಿ. 1,000 ರೂಪಾಯಿ. ಹಾಂ ಹಾಂ ಕರುಗಳು ಚೆನ್ನಾಗಿ ಬಿಟ್ಟಿದ್ದಾವೆ? ಹಾಂ, ಕರ ಎಲ್ಲ ಚೆನ್ನಾಗಿ ಹುಟ್ಟಿದೆ. ಫೋಟೋ ಇದೆ, ತೋರಿಸ್ತೀನಿ. ಒಂದು 2-3 ನೋಡಿದ್ದೀನಿ ಅಷ್ಟೇ, ನಾವು ನೋಡಿಲ್ಲ ಹೋಗಿ. ನಿಮ್ಮ ಮನೇಲಿ ಇನ್ನೊಂದು 2-3 ದಿನದಲ್ಲಿ? ಹಾಂ, ಇನ್ನೊಂದು 2-3 ದಿನದಲ್ಲಿ ನಮ್ಮ ಮನೇಲಿ ಒಂದು ಕರ ಆಗ್ತದೆ. ಹಾಂ 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 ಮನೆ ಮಗನ ಥರ ಸಾಕೊಂಡಿದ್ದೀರಾ? ಮನೆ ಮಗ ವರ್ಷನೂ ಬರ್ತಡೇ ಮಾಡ್ತೀರಿ. ಹಾಂ ಹಾಂ ಮಾರ್ಚ್ 19ನೇ ತಾರೀಕು ಇದ್ರ ಬರ್ತಡೇ, ವರ್ಷನೂ ಮಾಡ್ತೀವಿ. ಜಾತಿ ಕುಲ ಎಲ್ಲ ಚೆನ್ನಾಗಿದೆ? ಹಾಂ, ಜಾತಿ ಕುಲ ಎಲ್ಲ ಚೆನ್ನಾಗಿ. ಬಣ್ಣ ಬಾಬರಲ್ಲಿ ನಿಮ್ಮ ಮನೆ ಹಸುಗಳಿಗೆ ಒಂದು ಓರಿ ಇಡ್ಲೇಬೇಕಲ್ವಾ ನಿಮ್ಗೆ? ಹಾಂ, ಮನೆ ಹಸು ಒಂದು ವರೆ. ಇದಕ್ಕಿಂತ ಮೊದಲು ಬೀಜೋರಿ ಕಟ್ಟಿದ್ರಾ? ಹಾಂ, ಇದಕ್ಕಿಂತ ಇಲ್ಲ 3 ಕಟ್ಟಿದ್ವಿ. ಹಾಂ, ಆಮೇಲೆ ಕೊಟ್ಮೇಲೆ ಇನ್ನೊಂದು ಆ ಹಸುಗೆ ಅಂದ್ಬಿಟ್ಟೆ ತಂದ್ರಿ. ಹಾಂ 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 ಅದೇ ಶಿವಣ್ಣರು ಕೊಟ್ಟು ರಾಜಣ್ಣ ಕೊಟ್ಟಿದ್ದು. ಆ ಹಸುಗಾಗೆ ತಂದಿದ್ದು. ಹಾಂ. ಆ ಬೀಜೋರಿ ಎಲ್ಲ ಯಾರು ಬಿಡೋದು? ನೀವೇ ಬಿಡ್ತೀರಾ? ಹಾಂ, ನಾನೇ ಬಿಡೋದು. ಇದು ಹಸ 4 ತಿಂಗಳ ಫಲ ಇದನ್ನು ನಮ್ಮೂರಿಗೆ. ಹಾಂ ಹಾಂ ಇದಕ್ಕರ ಏನೋ ಹಾರ್ಟ್ ಅಟ್ಯಾಕ್ ಆಗ್ತಾರ, ತೀರೋಗ್ಬಿಡ್ತು. ಹಾಂ ಹಾಂ ಇಲ್ಲಾಂದ್ರೆ ಟಾಪ್ ಕರ? ಟಾಪ್ ಕರ. ಹಾಂ ಹಾಂ ಇದು ಯಾವ ಕಡೆಯಿಂದ ಹಾಕೊಂಬಂದಿದ್ದು ನೀವು? ಇದು ಯೂಟ್ಯೂಬ್ ಶಿವು ಹತ್ರ. ಹಾಂ 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 ಒಂದು ಒಳ್ಳೆ ಕರು ಇತ್ತು. ಹಾಂ, ಒಳ್ಳೆ ಕರು ಇತ್ತು ಅದ್ರದ್ದೇ, ಅದ್ರ ತಾಯಿ ಇದು. ಇದು ನಮ್ಮೂರಿಗೆ ಫಲ ಆಗಿರೋದು. ಇದು ಯಾವ ಕಡೆಯಿಂದ ತಂದಿದ್ದು? ಇದು ಅದೇ ಬಸ್ತಿ ಹೇಳಿಲ್ಲ, ಆದ್ರೆ ಅವ್ರ ಅಮ್ಮ ಇದು. ಹಾಂ ಹಾಂ ಇದು ಎಲ್ಲ ಹಸುಗಳು ಆಲ್ಮೋಸ್ಟ್ ನಿಮ್ಮ ಹತ್ರ ಇರೋಲ್ಲ ಜಾತಿಲಿ ಇದಾವೆ. ಹಾಂ, ಒಳ್ಳೆ ಜಾತಿ ದನಗಳು. ಜಾತಿ ದನ. ಹಸುಗಳು ಯಾವನು ಸೇಲಿಗಿಲ್ಲ? ಯಾಸು ಯಾವುದು ಕೊಡಲ್ಲ. ಹಾಂ, ಎಲ್ಲ ಬ್ರೀಡಿಂಗ್ ಮಾಡ್ಕೊಂಡು ಹಸುಗಳೆಲ್ಲ ಅನ್ಕೊಂಡಿದ್ದೀರಾ? ಇದು ನಮ್ಮೂರಿಗೆ ಬಿಟ್ಟಿರೋದು 2 ತಿಂಗಳು. ಹಾಂ, ಇದು ಅವರಿ ನಾಗಣ್ಣ ಬಿಡಿಸಿರೋದು ಕರೆ ಹೊರಿ. ಇದು 7 ಗಳಿ ಕರೆ ಹೊರಿ ಬಿಟ್ಟಿದ್ದು. ಅದೇ ಪಿಚ್ಚಿನಕೆರೆಗೆ ಹೋಗಿ ಬಿಡಿಸಿರ್ಬೋದು. ಹಾಂ, ಪಿಚ್ಚಿನಕೆರೆ 7 ಗಳಿ. ಹಾಂ, ಇದು ಹೋಸಲಿನ ಒಳ್ಳೆ ಕರ ಕೊಟ್ಟಿದೆ. ಹಾಂ, ಹೋದ ಸರಿ ಒಳ್ಳೆ ಕರ. ಈ ಕರು ತಾಯಿ ಅದು ಬೆಳೆ. ಹಾಂ, ಬಿಳೆ ಕರು. ಹಾಂ, ಸರ್ ಅದನ್ನು ಕೊಡಲ್ಲ? ಹಾಂ, ಇದು ಕೊಡಲ್ಲ. ಹಾಂ ಹಾಂ ಈ ಕರು ಮೋನಿಯವ್ರ ಹತ್ರ ತಗೊಂಡ್ರಿ? ಹಾಂ, ಈ ಕರು ಮೋನೆ ಎಲ್ಲ ತಗೊಂಡಿದ್ದು. ಇದು ನಮ್ಮವ್ರಿಗೆ ಹಾಲು ಬೇಕು ಅಂತ ಹೇಳಿದ್ರು, ತಕ್ಕೊಟ್ಟೆ. ಅವ್ರು ನನಗೆ ಸಾಕು ಕೊಟ್ಬಿಡ್ತೀನಿ ಅಂದರು. ನಾನೇ ಇಟ್ಕೊಂಡೆ. ಹಸ ಜಾತಿಯಾಗಿದೆ, ಕರಾನು ಒಳ್ಳೇದು ಚೆನ್ನಾಗಿದೆ ಅಂದ್ಬಿಟ್ಟು. ಹೆಣ್ಗರುನಾ? ಹಾಂ, ಹೆಣ್ಗರು ಆದ್ರೂ ಒಳ್ಳೆ ಜಾತಿ ನೀತಿ ಎಲ್ಲ ಚೆನ್ನಾಗಿದೆ. ಮುಖ ಲಕ್ಷಣ ಎಲ್ಲ 2.5 ತಿಂಗಳು, ಹಾಂ 2.5-3 ತಿಂಗಳು ಆಗಿದೆ. ಕರಾನು ಜಾತಿ ನೀತಿ ಎಲ್ಲ ಹೆಣ್ಕರು ಆದ್ರೂ. ಇವಾಗ ಹೆಣ್ಕರು ಯಾರು ಎಲ್ಲ ಒಂದು 10,000-20,000 ಯಾರು ಕೊಡ್ತಾ ಇಲ್ಲ ಇವಾಗ. ಅದು ಲಕ್ಷಗಳಾಗಿದೆ. ನೀವು ಹೆಣ್ಗರುಗಳನ್ನ ಯಾವ ಈಚೆ ಕೊಡಲ್ಲ? ಹಾಂ, ಕೊಡಲ್ಲ. ಅವ್ರ ಕರುಗಳು ಮಾತ್ರ ಯಾರು ಇಷ್ಟಪಟ್ಟರೆ ಕೊಡ್ತೀರಾ? ಓಕೆ.
ವರ್ಷ ಆಗಿದೆ. ಹಾಂ ಇವಾಗ ಗಿಡ ಮಾಡಿದ್ದೀರಾ? ಇವಾಗ ಒಂದು 10 ದಿನ ಆಯ್ತು ಗಿಡ ಮಾಡಿ. ಹಾಂ 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 ಇನ್ನು ಮುಂದೆ ನಿಲ್ಸ್ಕೊಳ್ಳಿ. ಹಾಂ ಯಾವರಿಗೆ ಹುಟ್ಟಿದ್ದು ಅಂತಲೂ ಗೊತ್ತಿಲ್ವಾ? ಇದು ಅವ್ರು ಮ್ಯಾಕ್ಸ್ಗೆ ಅಂತ ಹೇಳಿದ್ರು. ನನಗೆ ಕ್ಲೀನಾಗಿ ಗೊತ್ತಿಲ್ಲ. ಇಲ್ಲ ಯಾರಾದ್ರೂ ಕೂಟು ಕೇಳಿದ್ರೆ ಕೊಡ್ತೀರಲ್ಲ, ನೀವು ಹಾಕೋತೀರಾ? ಇಲ್ಲ, ಹಾಕೊಬೇಕು. ಕರ ಇಲ್ಲ ಯಾವುದು. ಹಾಂ 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 ನೆಕ್ಸ್ಟ್ ಮುಂಬರೋ ಜಾತ್ರೆಗೆ ಒಂದು ಸಣ್ಣ ಹಾಲಿನ ಪಾರ್ಟಿ ಬೇಕು ಅಂದ್ಬಿಟ್ಟು. ಹಾಂ 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 ಅದಕ್ಕೆ ಮನೇಲೆ ಇದೆಲ್ಲ ಹಿಡ್ಕೊಂಡು ಹಾಕೋಣ. ಹಾಂ ಯಾರು ವೀಕ್ಷಕರು ನೋಡ್ಬೋದು, ಇದಕ್ಕಾಗಂಥ ಕರುಗಳಿದ್ರೆ ತಿಳಿಸಿ. ಮೊಬೈಲ್ ನಂಬರ್ ಇಲ್ಲಿ ಏನಾಗುತ್ತೆ ನಿಮ್ಮದು? 8296938517 ಯಶವಂತ್ ಅಂತೇಳಿ. ಮುಖ ತೋರಿಸಿ. ಬನ್ನಿ ಕಟ್ಬಿಡಿ, ಬಿಡಿ ಅಣ್ಣ ಮುಂದೆ. ಈ ಕರ ಬರಕ್ಕೆ ಕಾರಣ ಅವರೇ, ಇವರೇ. ಇದ್ರ ಹೆಸರು ಬೇರೆ ನಾಮಕರಣ ಬರ. ಏನಂತ ಹೆಸರು ಇಟ್ಟಿದ್ದೀರಾ? ಬುಲ್ಬುಲ್ ಅಂತ ಇಟ್ಟಿದ್ವಿ. ಬುಲ್ಬುಲ್ ಒಳ್ಳೆ ಹೆಸರು. ನಾ ಏನಕ್ಕೆ ಇಷ್ಟ ಆಯ್ತು ಅಣ್ಣ ನಿಮ್ಗೆ ಬೇಕಾರು? ಅದು ಅಯಗ್ರೀವ ಮಗಳು ಅಂದ್ಬಿಟ್ಟು. ಹಾಂ ಅಜಗ್ರೀವನ್ ಹೆಸರಿಗೋಸ್ಕರ? ಅದು ಬ್ಲಡ್ ಲೈನ್ಗೋಸ್ಕರ, ಬಸ್ತಿ ಬ್ಲಡ್ ಲೈನ್ಗೋಸ್ಕರ. ಜಾತಿ ಎಲ್ಲ ಇಷ್ಟ ಆಯ್ತಾ ನಿಮಗೆ? ಜಾತಿ ಎಲ್ಲ ಇಷ್ಟ ಆಗಿ ತಗೊಂಡಿದ್ದು. ತಗೊಳ್ಳೇಬೇಕು ಅಂತ ಇಷ್ಟಪಡ್ತಾರೆ? ತಗೊಳ್ಳೇಬೇಕಂದ್ರೆ ತಗೊಂಡಿದ್ದು. ಅವ್ರೊಬ್ರು ಒಂದು ಕರ ಹೇಳಿದ್ರು, ಕೊಟ್ಟಿಲ್ಲ ಅವರು. ಅದ್ರ ಮೇಲೆ ಷರತ್ತು ತಗೊಂಡಿರೋದು ಅವನು. ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ ಅವರು, ಚನ್ನಪಟ್ಟಣದವರು. ಅದಕ್ಕೆ ಇವು ತಗೊಂಡಿದ್ದು, ಜೊತೆನೇ ತಗೊಂಡ್ರಿ. ಬುಲ್ಬುಲ್ ಮತ್ತೆ ನೀವು ಕ್ರಾಸಿಂಗ್ ಮಾಡ್ಸೋದು ಕರು ಹಾಕ್ಸ್ಬೇಕು. ಬುಲ್ಬುಲ್ ಕ್ರಾಸಿಂಗೆ. ಹಾಂ 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 ಸರ್ ಏನಕ್ಕೆ ಸರ್ ನಿಮಗೆ ಬಸ್ತಿ ಬ್ಲಡ್ ಲೈನ್ ಅಂದ್ರೆ ಇಷ್ಟ? ಅದ್ರ ಕತ್ತು, ಹಾಂ ಮಕ, ಅದು ನಿಂತ್ಕೊಳ್ಳೋ ರೀತಿಗೆ ಇಷ್ಟ ಅದು. ಸರಿ.